ಭಗವದ್ಗೀತೆಯಲ್ಲಿ ಅಧ್ಯಾಯ 14 ಶ್ಲೋಕ 13 ಫಸ್ಟ್ ಕೇಳಿಸ್ಕೊಳ್ಳೋಣ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಾಮಸ್ಯೇತಾನಿ ಜಾಯತೆ ದ್ವಿವೃದ್ಧೇ ಕುರುನಂದನ. ಇನ್ನು ಇದ್ರ ಅರ್ಥ ಬಂದು, ಕುರುವಂಶಜನಾದ ಅರ್ಜುನನೇ ಗುಣ ವೃದ್ಧಿಯಾದಾಗ ಕತ್ತಲು, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಆ್ಯಂಡ್ ಐ ಟ್ರೈ ಟು ಕೀಪ್ ದಿಸ್ ಇನ್ ಎ ಸಿಂಪಲ್ ಫಾರ್ಮ್. ತಮೋಗುಣ ಈಸ್ ನಾಟ್ ಜಸ್ಟ್ ಎ ಲೇಜಿನೆಸ್. ಅಂದರೆ ಇವಾಗ ಪೋಸ್ಟ್ಪೋನಿಂಗ್ ಸ್ಟಡಿಂಗ್, ಸ್ಕ್ರೋಲಿಂಗ್ ರೀಲ್ಸ್ ಆಲ್ ನೈಟ್, ಸ್ಕಿಪ್ಪಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಕನ್ವಿನ್ಸಿಂಗ್ ಅವರ್ ಸೆಲ್ಫ್ ಐ ಡೂ ಇಟ್ ಟುಮಾರೋ. ಹಿಂಗೆ ನಮ್ಮನ್ನು ನಾವು ನಂಬಿಸ್ತೀವಿ. ಆ್ಯಂಡ್ ಇಟ್ಸ್ ನಾಟ್ ಮೀನ್ ವಿ ಆರ್ ಬ್ಯಾಡ್. ಇದು ಜಸ್ಟ್ ಅ ಸ್ಟೇಟ್ ಆಫ್ ಮೈಂಡ್ ವಿ ಫಾಲ್ ಇನ್ ಟು. ಇದರಿಂದ ಹೊರ ಕೂಡ ಬರ್ಬೋದು. ಲೈಕ್ ಗಿವಿಂಗ್ ಎ ಸಿಂಪಲ್ ಟಾಸ್ಕ್ ಟು ಅವರ್ ಸೆಲ್ಫ್ ಆ್ಯಂಡ್ ಅದರಿಂದ ನಾವು 10 ನಿಮಿಷ ಆದರೂ ಸರಿ ಫೋಕಸ್ಡ್ ಆಗಿದ್ದರೆ ಇಟ್ಸ್ ಮೀನ್ ವಿ ಆರ್ ಪ್ರೋಗ್ರೆಸ್ಸಿಂಗ್. ಆ್ಯಂಡ್ ನಾವು ಈ ಪ್ರೋಗ್ರೆಸ್ನು ಕೂಡ ನೋಡಲಿಲ್ಲ ಅಂದರೆ ಇಟ್ಸ್ ಮೀನ್ ದೇರ್ ಈಸ್ ಎ ಹೈ ಚಾನ್ಸಸ್ ಟು ಲೂಸ್ ಅವರ್ ಎಬಿಲಿಟೀಸ್ ಆಲ್ಸೋ. ನಾವು ಒಂದನ್ನು ಕೇಳಿ ಅದನ್ನು ಏನು ಅರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಕೇಳೋದನ್ನು ಒಳ್ಳೆಯದಾಗಿ ಕೇಳೋಣ.